ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ದೃಶ್ಯ, ಇಲ್ಲಿ ಇದೇ ನಿನ್ನೆ ಹೊಡೆದಾಟ ನಡೆದಂತಹ ಗಲಾಟೆ ನಡೆದಂತಹ ಜಾಗ. ಅಲ್ಲಿಗೆ ವಿಕಾಸ್ನನ್ನು ಕರ್ಕೊಂಬಂದಿದ್ದಾರೆ. ಪೊಲೀಸ್ ವಶದಲ್ಲಿರುವ ವಿಕಾಸ್ನನ್ನು, ಹಲ್ಲೆಗೊಳಗಾದ ಕನ್ನಡಿಗ, ಆತನನ್ನು ಕರ್ಕೊಂಡು ಬಂದು ಸ್ಪಾಟ್ ಮಹಜರ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಯಾಕೆಂದರೆ ಆ ಘಟನೆ ನಡೆದಾಗ ಹಲ್ಲೆಗೊಳಗಾಗಿದ್ದು ಇದೇ ವ್ಯಕ್ತಿ. ಆತ ಎಕ್ಸ್ಪ್ಲೈನ್ ಮಾಡಬೇಕು, ಎಲ್ಲಿಂದ ಬರ್ತಾ ಇದ್ದೆ, ಯಾವ ಕಡೆಯಿಂದ ಬೈಕಲ್ಲಿ ಬಂದೆ, ಕಾರ್ ಯಾವ ಕಡೆಯಿಂದ ಬಂತು, ಎಲ್ಲಿ ಟಚ್ ಆಯಿತು, ಆತ ಕಾರನ್ನು ಎಲ್ಲಿ ನಿಲ್ಲಿಸ್ಬಿಟ್ಟು ಇಳಿದ, ಎಲ್ಲಿ ಮೊದಲು ನನಗೆ ಹಲ್ಲೆ ಮಾಡ್ದ, ಆಮೇಲೆ ಅದು ಎಲ್ಲಿ ತನಕ ಹೋಯಿತು ಎಲ್ಲವನ್ನು ಕೂಡ ಹೇಳಬೇಕಾಗುತ್ತೆ. ಆಮೇಲೆ ಅದೇನೋ ಮೊಬೈಲ್ ಒಡೆದಾಕಿದಾನಂತೆ, ಅದರದ್ದೇನಾದರೂ ಪೀಸಸ್ಗಳು ಸಿಕ್ಕಿದ್ರೆ ಅದನ್ನು ತಗೋತಾರೆ. ಅಲ್ಲಿ ಕಲ್ಲುಗಿಲ್ಲೆಲ್ಲವನ್ನು ಕೂಡ ತೆಗೆದಿಟ್ಕೋತಾ ಇದ್ದಾರೆ. ಇದು ಸ್ಥಳ ಮಹಜರ್ ಮಾಡುವ ರೀತಿ. ನಾಳೆ ದಿನ ಇವೆಲ್ಲ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಿಚಾರವನ್ನು ಸ್ಪಾಟ್ ಮಹಜರ್ ಮಾಡಲೇಬೇಕು. ಹಾಗಾಗಿ ಈಗ ವಿಕಾಸ್ನನ್ನು ಕರ್ಕೊಂಡು ಬಂದು ಸ್ಪಾಟ್ ಮಹಜರ್ ಮಾಡ್ತಾ ಇದ್ದಾರೆ ಪೊಲೀಸರು. ಆ್ಯಕ್ಚುಲಿ ಆತನನ್ನು ಅರೆಸ್ಟ್ ಅಂತ ತೋರಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಜಡ್ಜ್ ಮುಂದೆ ಕೂಡ ಹಾಜರುಪಡಿಸ್ತಾರೆ ಮಧ್ಯಾಹ್ನದ ಮೇಲೆ. ಸೊ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪೊಲೀಸರು ವಿಕಾಸ್ನನ್ನು ಕರ್ಕೊಂಡು ಬಂದು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಎಲ್ಲಿ ಗಲಾಟೆ ಆಯಿತು, ಎಲ್ಲಿ ಹೊಡೆದಾಟ ಆಯಿತು, ಆ ಜಾಗದ ಮಹಜರನ್ನು ಮಾಡ್ತಾ ಇದ್ದಾರೆ. ಹಲ್ಲೆ ನಡೆದ ಸ್ಥಳದ ಮಹಜರ್. ಅದೆಲ್ಲ ಆದಮೇಲೆ ಆ ಮಹಜರ್ ಕಾಪಿಗೆ ಒಂದು ಸೈನ್ ಕೂಡ ಮಾಡಿಸ್ಕೋತಾರೆ ವಿಕಾಸ್ನಿಂದ. ಇವರೇನೇನು ಬರ್ಕೊಂಡಿರ್ತಾರೆ ಎಲ್ಲವನ್ನು ನೋಡಿ ಒಂದು ಹೌದು ಕರೆಕ್ಟು, ನಾನು ಹೇಳಿರೋದನ್ನೇ ಇವ್ರು ಬರೆದಿದ್ದಾರೆ, ಬೇರೆ ಎಕ್ಸ್ಟ್ರಾ ಏನೂ ಬರೆದಿಲ್ಲ ಅಥವಾ ಸುಳ್ಳೇನೂ ಬರೆದಿಲ್ಲ ಅಂತ ನೋಡಿ ಆತ ಒಂದು ಸೈನ್ ಮಾಡಬೇಕಾಗುತ್ತೆ. ಆ ವೈಟ್ ಶರ್ಟ್ ಹಾಕ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ವಿಕಾಸ್. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇವತ್ತು ಆಗ್ತಾ ಇರೋ ಪ್ರಕ್ರಿಯೆ ಇದು. ಇವತ್ತು ನಡೀತಾ ಇರತಕ್ಕಂಥ ಪ್ರೊಸೀಜರ್. ವಿಕಾಸ್ ವಿರುದ್ಧ ಕಂಪ್ಲೇಂಟ್ ಆಗಿತ್ತಲ್ಲ, ಹಾಗಾಗಿ ವಿಕಾಸ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ್ಮೇಲೆ 24 hours ಟೈಮ್ ಇರುತ್ತೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಅಷ್ಟರಲ್ಲಿ ಪ್ರಾಥಮಿಕ ತನಿಖೆಗಳನ್ನ ಮುಗಿಸ್ಬೇಕಾಗತ್ತೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ಇವೆಲ್ಲವೂ ಪಾರ್ಟ್ ಆಫ್ ದಿ ಪ್ರೈಮರಿ ಇನ್ವೆಸ್ಟಿಗೇಷನ್. ನೀವು ನೋಡ್ತಾ ಇರೋದು ಸ್ಥಳ ಮಹಜರ್ ಆಗಿರ್ಬೋದು ಅಥವಾ ಆತನ ಸ್ಟೇಟ್ಮೆಂಟನ್ನು ತಗೊಳ್ಳೋದಾಗಿರಬಹುದು, ಇವೆಲ್ಲವೂ ಕೂಡ ಪ್ರೈಮರಿ ಇನ್ವೆಸ್ಟಿಗೇಷನ್. ಈತನ ವಿರುದ್ಧ ಕೂಡ FIR ಆಗಿದೆ. ಹಾಗೆ ಈತ ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಆ ಶೀಲಾದಿತ್ಯ ಬೋಸ್ ಮೇಲೆ, ಅಂದರೆ ವಿಂಗ್ ಕಮಾಂಡರ್ ಮೇಲೆ ಕೂಡ FIR ಆಗಿದೆ. ದೂರು ಪ್ರತಿದೂರು ದಾಖಲಾಗಿದೆ. ಅಲ್ಲಿ ಕಲ್ಲುಗಳನ್ನು ಏನೋ ಬಳಸಿದ್ರಂತೆ, ಕಲ್ಲು ಹೊಡೆಯೋದಕ್ಕೆಲ್ಲ, ಅದನ್ನೆಲ್ಲನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಹಲ್ಲೆಗೊಳಗಾದ ವಿಕಾಸ್ನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರ್ ಮಾಡ್ತಾ ಇರೋ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಗೋಪಾಲನ್ ಗ್ರ್ಯಾಂಡ್ ಮಾಲ್ ಹತ್ರ ನಡೆದಿರೋದು ಘಟನೆ ಇದು. ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಅಲ್ಟಿಮೇಟ್ಲಿ ಅದೆಲ್ಲ ಆದ ನಂತರ ಆತನನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಕರ್ಕೊಂಡೋಗಿ ಅದಾದ ನಂತರ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ, ಜುಡಿಷಿಯಲ್ ಕಸ್ಟಡಿ ಕೊಡುತ್ತಾ ಅಥವಾ ಪೊಲೀಸ್ ಕಸ್ಟಡಿ ಕೊಡುತ್ತಾ ಅಂತಕ್ಕಂಥದ್ದು ಅದು ಕೋರ್ಟ್ ವಿಚಾರ. ಅದಕ್ಕೆ ಮೊದಲು ಆಗಬೇಕಾಗಿರೋಂಥ ಕೆಲಸಗಳಿದೆಯಲ್ಲ, ಪ್ರಕ್ರಿಯೆಗಳು, ಆ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಈಗ ಬೈಯಪ್ಪನಹಳ್ಳಿ ಪೊಲೀಸರು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಹಲ್ಲೆ ನಡೆದಂತಹದ್ದು ನಿನ್ನೆ ಬೆಳಗ್ಗಿನ ಜಾವ 6:30 ಆ ಟೈಮಲ್ಲಿ ಹಲ್ಲೆ ನಡೆದಿರೋದು. ಬಟ್ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಈತನನ್ನು ಅರೆಸ್ಟ್ ಮಾಡಿದ್ದು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ. ಹಾಗಾಗಿ ಇನ್ನೂ ಟೈಮ್ ಇದೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಸೊ ಹಾಗಾಗಿ ಪಂಚನಾಮೆ ಅಂತ ಕರೀತಾರೆ, 5 ಸಮ್ಮುಖದಲ್ಲಿ ನಡೆಸ್ತಕ್ಕಂಥದ್ದು ಇದನ್ನು. ಆ ಪಂಚನಾಮೆ ಅದನ್ನೇ ಸ್ಥಳ ಮಹಜರ್ ಅಂತ ಕರೆಯೋದು. ಯಾರ್ಯಾರು ಇದನ್ನು ನೋಡಿದ್ರು ಅವರಿಂದನೂ ಕೂಡ ಸ್ಟೇಟ್ಮೆಂಟ್ ತಗೋತಾರೆ. ಪ್ರತ್ಯಕ್ಷದರ್ಶಿಗಳು ಅವ್ರನ್ನ ಸಾಕ್ಷಿಗಳಾಗಿ ಪರಿಗಣಿಸ್ತಾರೆ. ನಾಳೆ ದಿವಸ ಅವರು ಕೋರ್ಟ್ಗೆ ಬಂದು ಕೂಡ ಸಾಕ್ಷಿ ಕೊಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಏನೇನು ನಡೀತಾ ಇದೆ ರೈಟ್ ನಾವು ಅಲ್ಲಿ ಘಟನಾ ಸ್ಥಳದಲ್ಲಿ? ನಿನ್ನೆ ಘಟನೆ ಆದಂತಹ ಜಾಗಕ್ಕೆ ಈಗ ಪೊಲೀಸರು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ವಿಕಾಸರನ್ನು ಕೂಡ ಕರೆದುಕೊಂಡು ಬಂದಿದ್ದರು. ಯಾವ ಜಾಗದಲ್ಲಿ ಹಲ್ಲೆ ಆಗಿದೆ, ಯಾವುದರಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು. ನಿನ್ನೆ ತಳ್ಳಾಟ ನೂಕಾಟ ಆಗಿದ್ದು ಎಲ್ಲಿ, ಯಾವುದರಿಂದ ಹಲ್ಲೆ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡ್ರು. ನಂತರ ಒಂದಿಷ್ಟು ಕಲ್ಲುಗಳಿಂದ ಆತ ವಿಕಾಸ್ನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಹಲ್ಲೆ ನಡೆದಂತಹ ಜಾಗವನ್ನು ಕೂಡ ತೋರಿಸಿದ್ದಾರೆ. ಆ ಜಾಗವನ್ನು ಕೂಡ ತೋರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಇದೇ ಜಾಗದಲ್ಲಿ, ಇದೇ ಫುಟ್ಪಾತ್ನ ಮೇಲೆ ಬೈಕನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಅದಾದ ಬಳಿಕ ಇಬ್ಬರಿಗೂ ಕೂಡ ವಾಗ್ವಾದಗಳಾಗುತ್ತೆ.
ಈ ಭಾಗದಲ್ಲಿ ಈ ಎಲೆಕ್ಟ್ರಿಕಲ್ ಪೋಲ್ ಏನಿದೆ ಇಲ್ಲಿ ಒಂದು ಕಲ್ಲು ಕೂಡ ಬಿದ್ದಿರುತ್ತೆ. ಅದೇ ಕಲ್ಲಿನ ಮೂಲಕವಾಗಿ ನೇರವಾಗಿ ವಿಕಾಸ್ ನನ್ನ ವಿಂಗ್ ಕಮಾಂಡರ್ ಹಲ್ಲೆಯನ್ನು ಮಾಡ್ತಾರೆ. ಆನಂತರ ಈ ಕಲ್ಲುಗಳಿಂದ ತಗೊಂಡು ಎತ್ತಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸ್ಥಳೀಯರು ಬಂದು ಆತನನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಅದೆಲ್ಲವನ್ನು ಕೂಡ ಸ್ಥಳದಲ್ಲಿ ಏನೆಲ್ಲ ಆಯಿತು ಅನ್ನೋಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆನಂತರ ಏನೆಲ್ಲ ಯಾವ್ಯಾವ ಕಲ್ಲುಗಳಿಂದ ಹೊಡೆದಾದ ಬಳಿಕ ಅಥವಾ ಏನೆಲ್ಲ ಗಾಯಗಳಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿನ್ನೆ ಘಟನೆ ಆಗುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ರಲ್ಲ ಸೊ ಅವರನ್ನು ಕೂಡ ಒಂದು ವಿಚಾರಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ನಿನ್ನೆ ಘಟನಾ ಸ್ಥಳಕ್ಕೆ ಪೊಲೀಸರು ಬಂದಿದ್ದರು. ಆದರೆ ಪ್ರಾಥಮಿಕ ಹಂತವಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹೋಗಿದ್ರು. ಆದರೆ ಇವತ್ತು FIR ದಾಖಲಾದ ಮೇಲೆ ಸ್ಥಳ ಮಹಜರನ್ನು ಮಾಡಲಿಕ್ಕೆ ಖುದ್ದು ಹಲ್ಲೆಗೊಳಗಾಗಿರುವಂತಹ ವಿಕಾಸ್ರನ್ನೇ ಸ್ಥಳಕ್ಕೆ ಕರ್ಕೊಂಡು ಬಂದು ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಓಕೆ ಪ್ರಕಾಶ್, ಇವಾಗ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಸಿಕ್ಕಿದ್ರಾ ಯಾರಾದರೂ ಪೊಲೀಸರಿಗೆ? ಅವರಿಂದನೂ ಕೂಡ ಏನಾದರೂ ಸ್ಟೇಟ್ಮೆಂಟ್ ತಗೊಳ್ಳುವಂತಹ ಕೆಲಸ ಆಯಿತಾ? ಏನು ಹೇಳಿದ್ರು ಅವರು ಅಂತ? ನಿನ್ನೆ ಘಟನೆ ಆದ ಬಳಿಕ ಅಂದರೆ ಘಟನೆ ಮುಗಿದ ಬಳಿಕ ಒಂದಿಷ್ಟು ಜನ ಇಲ್ಲಿ ಜಮಾಯಿಸಿದ್ರು. ಸೊ ಪೊಲೀಸರು ಬಂದಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಒಂದು ನೇರ ಅಂದರೆ ಸ್ಟೇಟ್ಮೆಂಟು ರೂಪದಲ್ಲೇನು ಹೇಳಿಕೆಗಳನ್ನು ಕೊಡಲಿಲ್ಲ. ನಿನ್ನೆ ಏನಾಯಿತು ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದು ಅಧಿಕೃತವಾಗಿ ಹೇಳಿಕೆಗಳನ್ನು ದಾಖಲೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಅಲ್ಲ. ಕೇವಲ ಏನಾಯಿತು ಏನಿಲ್ಲ, ಯಾರದ್ದು ತಪ್ಪು ಯಾರದ್ದು ಇಲ್ಲ ಅನ್ನುವಂಥ ಜಸ್ಟ್ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಮಾತ್ರ ಇಲ್ಲಿ ತೆಗೆದುಕೊಂಡಿರೋದು. ಆದರೆ ಖುದ್ದು ನಿನ್ನೆ PG ನಿವಾಸಿಗಳೇ ನೇರವಾಗಿ ಇಲ್ಲಿಗೆ ಬಂದು ಗಲಾಟೆಯನ್ನು ಬಿಡಿಸಿದ್ರು. ಸೊ ನಿನ್ನೆ ಒಂದಿಷ್ಟು PG ನಿವಾಸಿಗಳನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೆ ಅವರು ಸಿಗಲಿಲ್ಲ. ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಕಾರಣಕ್ಕಾಗಿ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ. ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಹಲ್ಲೆಗೊಳಗಾಗಿರುವಂತಹ ವಿಕಾಸ್ ಅವರ ಹೇಳಿಕೆಯನ್ನು ಮಾತ್ರ ಪಡೆಯಲಾಗಿದೆ. ನಿನ್ನೆ ಅಕ್ಕಪಕ್ಕದಲ್ಲಿದ್ದಂತಹ ಸಾರ್ವಜನಿಕರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಬಂದಿದ್ದರು. ಆದರೆ ಅಧಿಕೃತವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಿಲ್ಲ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್.